ಸ್ನೇಹಿತರೆ, ಪ್ರೇಕ್ಷಕರ ನಿರೀಕ್ಷೆಯಂತೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಾಟ ಅವರು ಆಯ್ಕೆಯಾಗಿದ್ದಾರೆ. ಭಾರೀ ಜನಮನ್ನಣೆ ಪಡೆದು ಸುಮಾರು 37 ಕೋಟಿಗೂ ಅಧಿಕ ವೋಟುಗಳನ್ನು ಗಳಿಸುವ ಮೂಲಕ ಗಿಲ್ಲಿ ನಾಟ ಅವರು ಈ ಸೀಸನ್ನ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಖುಷಿಯ ವಿಚಾರವಾಗಿದೆ. ಬಿಗ್ ಬಾಸ್ ವಿನ್ನರ್ ಆಗಿರುವುದರಿಂದ ಗಿಲ್ಲಿ ನಾಟ ಅವರಿಗೆ ಆಕರ್ಷಕ ಬಹುಮಾನಗಳನ್ನು ನೀಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ 50 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಅವರು ಪಡೆದುಕೊಂಡಿದ್ದಾರೆ. ಆದರೆ ಸ್ನೇಹಿತರೆ, ಈ 50 ಲಕ್ಷ ರೂಪಾಯಿ ಬಹುಮಾನ ಪಡೆದ ನಂತರ ಗಿಲ್ಲಿ ನಾಟ ಅವರಿಗೆ ಒಂದು ಪ್ರಮುಖ ಜವಾಬ್ದಾರಿಯೂ ಎದುರಾಗಿದೆ. ಅದೇ ಅಂದರೆ ಸರ್ಕಾರಕ್ಕೆ ತೆರಿಗೆ ಪಾವತಿ. ಹಾಗಿದ್ರೆ ಬಿಗ್ ಬಾಸ್ ವಿನ್ನರ್ ಆಗಿರುವ ಗಿಲ್ಲಿ ನಾಟ ಅವರು ಈ ಬಹುಮಾನ ಹಣದಲ್ಲಿ ಎಷ್ಟು ತೆರಿಗೆ ಕೊಡಬೇಕು, ಎಷ್ಟು ಹಣ ಅವರ ಕೈಗೆ ಉಳಿಯುತ್ತದೆ ಅನ್ನೋದನ್ನ ಈಗ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಆದಾಯ ತೆರಿಗೆ ನಿಯಮಗಳ ಪ್ರಕಾರ ಯಾವುದೇ ಸ್ಪರ್ಧೆ ಅಥವಾ ರಿಯಾಲಿಟಿ ಶೋ ಮೂಲಕ ಬಹುಮಾನದ ರೂಪದಲ್ಲಿ ಸಿಗುವ ಹಣಕ್ಕೆ 30% ತೆರಿಗೆ ವಿಧಿಸಲಾಗುತ್ತದೆ. ಈ ನಿಯಮದ ಪ್ರಕಾರ ಗಿಲ್ಲಿ ನಾಟ ಅವರಿಗೆ ಸಿಕ್ಕಿರುವ 50 ಲಕ್ಷ ರೂಪಾಯಿಗಳ ಮೇಲೆ ಕೂಡ 30% ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ. ಅಂದರೆ ಲೆಕ್ಕ ಹಾಕಿದ್ರೆ 50 ಲಕ್ಷ ರೂಪಾಯಿಗಳಲ್ಲಿ ಸುಮಾರು 15 ಲಕ್ಷ ರೂಪಾಯಿಯನ್ನು ತೆರಿಗೆಯಾಗಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗುತ್ತದೆ. ಹೀಗಾಗಿ ಸ್ನೇಹಿತರೆ, 15 ಲಕ್ಷ ರೂಪಾಯಿ ತೆರಿಗೆ ಕಟ್ಟಾದ ನಂತರ ಗಿಲ್ಲಿ ನಾಟ ಅವರ ಕೈಗೆ ಉಳಿಯುವ ಮೊತ್ತ ಸುಮಾರು 35 ಲಕ್ಷ ರೂಪಾಯಿಗಳು ಮಾತ್ರ. ಇದು ಕಾನೂನಿನ ಪ್ರಕಾರ ಅನಿವಾರ್ಯವಾದ ಪ್ರಕ್ರಿಯೆ. ಬಹುಮಾನ ಹಣ ದೊಡ್ಡದಾಗಿದ್ದರೂ ತೆರಿಗೆ ನಿಯಮಗಳು ಎಲ್ಲರಿಗೂ ಒಂದೇ ಆಗಿರುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಇಂತಹ ಇನ್ಫಾರ್ಮೇಟಿವ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.